x is equal to 5 ಅಂತ ಬರುತ್ತೆ. ಯಾವುದೋ ಒಂದು ವ್ಯಾಲ್ಯೂಸ್ ಅಂತ ತಗೊಳ್ಳಿ. ನೀವು ಎಲ್ಲಾ ವ್ಯಾಲ್ಯೂಸ್ ತಗೊಂಡು ನೋಡೋದು ಬೇಕಾಗಿಲ್ಲ. ಒಂದೇ ಫಸ್ಟ್ ಕಂಟಿನ್ಯೂಯಸ್ ಹೌದು ಅಂತ ನೋಡಬಹುದು. ಸೊಲ್ಯೂಷನ್ಸ್ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಸೊ at x is equal to 0 ಒಳಗೆ ನೋಡ್ತಾವೆ. ಯಾವ ಫಂಕ್ಷನ್ f of x is equal to 5x minus 3 ಅನ್ನೋದು ರಿಯಲ್ ಫಂಕ್ಷನ್. ಆಯ್ತಾ? ಈ ರಿಯಲ್ ಫಂಕ್ಷನ್ ಇಸ್ ಎ ಕಂಟಿನ್ಯೂಯಸ್ ಆಗಿರುತ್ತಾ ಅಂತ ಕೇಳ್ತಾರೆ. ಹಂಗಾದ್ರೆ ನಾನು ಕಂಟಿನ್ಯೂಯಸ್ ಅನ್ನಕ್ಕೆ ಏನಂತ ಹೇಳಿದ್ದೀನಿ? ಮೂರು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಕ್ಕೆ ಹೇಳಿದೆ. ಹೌದಾ? ಅದರಲ್ಲಿ ಒಂದೇ ನೋಡೋಣ. ಫಸ್ಟ್ ಒನ್ ಏನಿದೆ ಕಂಡೀಷನ್ಸ್? f of x is ಯಾವಾಗ at x is equal to a. a ಅನ್ನೋದು ಏನಿದೆ ಇಲ್ಲಿ? 0. ಹಂಗಾದ್ರೆ at x is equal to 0 ಅಂದ್ರೆ f of 0. ಹೌದಾ? 0. So 5 into 0 minus 3 ಎಷ್ಟಾಯ್ತು? 5 into 0 0 minus 3 equal to ಏನಾಯ್ತು? minus 3. x ಇಷ್ಟಾಯ್ತಾರೆ ಒಂದು ವ್ಯಾಲ್ಯೂ ಬರ್ತಾರೆ. ಹೌದಾ? at x is equal to 0 ದೊಳಗೆ minus 3 ಅಂತ ಬರಬೇಕು. ನೆಕ್ಸ್ಟ್ ಒನ್ ಬರೋಣ. ಸೊ ಸೆಕೆಂಡ್ ಒನ್ ಕಂಡೀಷನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಾನೆ. ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಹೇಳುತ್ತೆ? ಲಿಮಿಟ್ x tends to a minus ಅಂದ್ರೆ so 0 minus of the function is f of x equal to limit x tends to 0 minus of the f of x ಅಂದ್ರೆ ಏನು? 5x minus 3 5x minus 3. ಸೊ ಈಗ ನೋಡಿ ಲಿಮಿಟ್ಸ್ ಬರೆಯೋದು ನೋಡಿ. ಲಿಮಿಟ್ x tends to 0 ಅಂತ ಬರೆಯಿರಿ. x tends to 0 ಅಂತ ಬರೆಯಿರಿ. ಇಲ್ಲಿ 5 into ಇಲ್ಲಿ ನೋಡಿ 0 ಮೈನಸ್ ಅಂತ ಇದೆಯಲ್ಲ 0 ಮೈನಸ್ h ಅಂತ ಬರ್ತದೆ. ಗೊತ್ತಾಯ್ತಾ? 0 ಗಿಂತ ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. 0 ತಾನೆ 0 ಗಿಂತ ಹಿಂದೆ ಹೋಗ್ತಾ ಇದ್ದೀನಿ ಅಂದ್ರೆ 0 ದೊಳಗೆ h ಅನ್ನೋದು ಮೈನಸ್ ಆಗಿದೆ. h ಅನ್ನೋದೇನು? tends to 0 0 ಅಲ್ಲದು tends to 0. so minus 3 equal to limit h tends to 0 ಅಂತಂದ್ರೆ 5 into 0 0 ಆಯ್ತು minus 5 h tends to 0 ಅಂದ್ರೆ ಇನ್ನೂ 0 minus 3 equal to minus 3 ಆಯ್ತು. ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ is 0 ಆಯ್ತು. so next one is right hand limit. right hand limit is says that limit x tends to 0 plus of the function f of x equal to limit x tends to 0 plus of the function ಯಾವುದು? 5x minus 3 equal to limit ಈಗ ನೋಡಿ h tends to 0. ಹೌದಾ? 0 ಪ್ಲಸ್ ಆಗಿ 0 ಆಯಿತು. ಸೊ ಇಲ್ಲಿ ಬರೀಬೇಕು 5 into ಇಲ್ಲಿ ಬರೀಬೇಕು x ಹತ್ರ 0 ಪ್ಲಸ್ h. ಯಾಕೆಂದ್ರೆ 0 ಗಿಂತ ಮುಂದೆ ಹೋಗ್ತಾ ಇದ್ವಿ. ಹೌದಾ? ಪ್ಲಸ್ ಆಗ್ತಾ ಇದೆ. ಇಲ್ಲಿ ಬಂದ್ರೆ ಏನಾಗಬೇಕು? ಮೈನಸ್ ಆಗಬೇಕು. 0 ಪ್ಲಸ್ h minus 3. so is 0 into 5 is 0. h is tends to 0 ಅಂದ್ರೆ 0 ಅಲ್ಲ ಅದು tends to 0 ಅಂದ್ರೆ 0 ನೇ 0 minus 3 equal to minus 3. so left hand limit is equal to right hand limit. ಇದಕ್ಕೆ 2 ಮಾರ್ಕ್ಸ್ ಬಂದವು. left hand limit is equal to right hand limit. ಈಗ ನೆಕ್ಸ್ಟ್ ಲಾಸ್ಟ್ ಕಂಡೀಷನ್ ಏನು? ಮೂರನೇ ಕಂಡೀಷನ್ ಬರೆಯೋದು. third one condition is limit x tends to 0 of the f of x equal to f of 0. so f of x tends to 0 of the f of x ಅಂದ್ರೆ ಎರಡು ವ್ಯಾಲ್ಯೂ ಸೇಮ್ ಬಂದಿದೆ. minus 3 equal to f of 0 ಅಂದ್ರೆ minus 3. ಇವು ಎರಡು ಈಕ್ವಲ್ ಆಗುತ್ತಾನೆ. ಮೂರು ಕಂಡೀಷನ್ ಸೇಮ್ ಬಂದಿದ್ದಾನೆ. minus 3 minus 3 minus 3 minus 3. so therefore f of x is continuous. ಇಲ್ಲಿ ಕಂಟಿನ್ಯೂಯಸ್ ಆಗಿದೆ. ಎಲ್ಲಿ? at x is equal to 0. ಇಷ್ಟು ಬರೆದ್ರೆ ಸಾಕು ನಿಮಗೆ 4 ಮಾರ್ಕ್ಸ್. ಗೊತ್ತಾಯ್ತಾ? ಎಲ್ಲಿ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಇಲ್ಲಿ 1 ಮಾರ್ಕ್ಸ್. ಸರಿನಾ? ಸೊ ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೆ 1 ಮಾರ್ಕ್ಸ್, ರೈಟ್ ಹ್ಯಾಂಡ್ ಲಿಮಿಟ್ ಗೆ 1 ಮಾರ್ಕ್ಸ್. ನೆಕ್ಸ್ಟ್ ಇವೆರಡೂ ಬರೆದಿರುತ್ತೆ. ಸೊ 1 ಮಾರ್ಕ್ಸ್. ನೋಡಿ
ನೀವು ಎಲ್ಲೆಲ್ಲಿ ಮಾಡ್ತೇವೆ ಅಂತ ಹೇಳ್ತಿರಲ್ಲ, ಗೊತ್ತಾಯ್ತಾ? ನೀವು ಬರೆದ್ಮೇಲೆ ಹೋದ್ಮೇಲೆ ಎಕ್ಸಾಮ್ ಬರೆದು ಹೋದ್ಮೇಲೆ ಸೊ ಇದು ಕಂಟಿನ್ಯೂಸ್ 4 ಮಾರ್ಕ್ಸ್ ಬರ್ತವೆ ಅಂತ ಹೇಳಿ ಇಲ್ಲಿ ಏನೇನು ತಪ್ಪು ಬರ್ತಿರ್ತೀರಿ ಅಂತ ನಿಮ್ಗೆ ಗೊತ್ತಿರ, ಗೊತ್ತಾಯ್ತಾ? ತಪ್ಪು ಮಾಡ್ಕೊಂಡು ಹೋಗಿರ್ತೀರಿ, 1 ಮಾರ್ಕ್ಸ್ ಕಟ್ ಮಾಡಿರ್ತಾರೆ. ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀರಿ, ನಾನು ಎಲ್ಲ ಕರೆಕ್ಟಾಗಿ ಬರೆದಿದ್ದೆ 4 ಮಾರ್ಕ್ಸ್ ಇತ್ತು, ಅದು ಇದು 4 ಬರ್ಬೇಕಾಯ್ತಪ್ಪ, ಅವ್ನು ಹೆಂಗೆ ವ್ಯಾಲ್ಯೂಷನ್ ಮಾಡಿದಾನ, ಅವ್ನು ಏನು ಪೇಪರ್ ಜಾಗ ಮಾಡಿದ್ನೋ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನಂತೂ ಬರ್ತದ್ದು ಅಂತ ಕರೆಕ್ಟಾಗಿ ಬರೆದಿದ್ದೆ, ಅವ್ನು ಕೊಟ್ಟಿರೋ ಮಾತ್ರ ಕೊಟ್ಟಿಲ್ಲ, ನಾನೇ ಮಾಡಿ ಯಾವ ಮೂರನೇ ಮಾಡಿದ್ನೋ ಗೊತ್ತಿಲ್ಲ, ಅವನಿಗೆ ತಲೆ ಸರಿ ಇತ್ತು ಇಲ್ಲ, ನಿನ್ನ ತಲೆ ಸರಿ ಇರಲ್ಲಪ್ಪ, ಬರೀಬೇಕಾದ್ರೆ ನಿನ್ನ ತಲೆ ಸರಿ ಇರಲ್ಲ, ಹಂಗಾಗಿ ಏನೋ ಮಾರ್ಕ್ಸ್ ಕಟ್ ಆಗಿರ್ತದೆ, ಸುಮ್ಮನೆ ಅವ್ರ ಮೇಲೆ ಕೂರ್ತಾ ಹೋಗ್ತೀವಿ, ಗೊತ್ತಾಯ್ತಾ? ಅದಕ್ಕೆ ಸೊ ಸಣ್ಣ ಎಕ್ಸಾಂಪಲ್ಸ್ ಅಂದ್ರೆ ಈ ಟೈಪ್ 1 ಮಾರ್ಕ್ಸ್ ನಾವು ಕೇಳ್ತಾ ಹೋಗ್ತೇನೆ. 4 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ಸ್ ಯಾವ ತರ ಇರ್ತವೆ ಅಂತಂದ್ರೆ, ಸೊ ಫಸ್ಟ್ ಒನ್ ಈಸ್ ದ ಫೈಂಡ್ ದ points of discontinuity of f. Discontinuity of f. F is defined by f of x is equal to 2x plus 3, 2x minus 3. If x is less than or equal to 2, x is greater than, ನೋಡಿ ಇಲ್ಲಿ ಯಾವ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, ಹೌದಾ? ಏನಂತ ಕೇಳಿದಾನೆ, ಫೈಂಡ್ ದ ಪಾಯಿಂಟ್ಸ್. ನೀವು ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಹೇಳಿದ ಇಸ್ ಎ ಕಂಟಿನ್ಯೂಯಸ್ ಆಗಿದೆ ಅಂತ ಹೇಳಿದಾನೆ. ಎಲ್ಲಿ? at x is equal to 0 ಒಳಗೆ, at x is equal to -1 ಒಳಗೆ, at x is equal to 5 ಒಳಗೆ ಅಂತ ಹೇಳಿದ, ಹೌದಾ? ಇಲ್ಲಿ ಹಂಗೆ ಹೇಳಿಲ್ಲ. ಏನಂತ ಹೇಳಿದಾನೆ, ಫೈಂಡ್ ದ ಪಾಯಿಂಟ್ಸ್. ಏನೇನು ಫೈಂಡ್ ಔಟ್ ಮಾಡುವುದು, ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಯಾವಾಗ? ಇಸ್ ಎ ಡಿಸ್ಕಂಟಿನ್ಯೂಟಿ, ಎಲ್ಲಿ ಡಿಸ್ಕಂಟಿನ್ಯೂಟಿ ಆಗಿದೆ ಅನ್ನೋದು, ಹೌದಾ? ಹಾಗಾದ್ರೆ ಆಫ್ ದಿ ಫಂಕ್ಷನ್ ಈಸ್ ಡಿಫೈನ್ಡ್ ಬೈ, ಹೇಗೆ ಡಿಫೈನ್ ಮಾಡಿದಾನೆ ಅಂದ್ರೆ f of x is equal to ಎರಡು ಫಂಕ್ಷನ್ಸ್ ಅನ್ನ ಕೊಟ್ಟಿದೆ, ಹೌದಾ? ಯಾವಾಗ is x is less than or equal to 2 ಇದ್ದಾಗ one function, x is greater than 2 ಇದ್ದಾಗ one function ಅಂತ ಕೊಟ್ಟಿದೆ, ಗೊತ್ತಾಯ್ತಾ? ಹಾಗಾದ್ರೆ ಇದು ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಯಸ್ ಆಗಿರೋದೆಲ್ಲಿ? ಡಿಸ್ಕಂಟಿನ್ಯೂಯಸ್ ಆಗಿರೋದೆಲ್ಲಿ ಆಗಿದೆ ಅಂತ ಹೇಳಿದೆ, ಹೌದಾ? ಡಿಸ್ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಯಾವ ಆಗಿದೆ ಅಂತ ಹೇಳಿದೆ. ಹಾಗಾದ್ರೆ ಡಿಸ್ಕಂಟಿನ್ಯೂಯಸ್ ಆಗಿರೋದು ಎಲ್ಲಿ? x is equal to ಎಲ್ಲಿ? x is equal to 2 ಒಳಗೆ. ನೋಡಿ ಅಲ್ಲಿ ಪಾಯಿಂಟ್ ಇಟ್ಟಿದೆ, ಹೌದಾ? ಈಕ್ವಲ್ ಟು ಅಂತ ಹೇಳಿದೆ, ಹೌದಾ? ಹಾಗಾದ್ರೆ ಡಿಸ್ಕಂಟಿನ್ಯೂಯಸ್ ಆಗಿರೋದು ಎಲ್ಲಿ ಅಂದ್ರೆ, ಸೊ x is equal to 2 ಒಳಗೆ ಡಿಸ್ಕಂಟಿನ್ಯೂಯಸ್ ಆಗಿದೆ. ಇದಕ್ಕಿಂತ ಹಿಂದೆನೂ ಏನಿದೆ ಫಂಕ್ಷನ್, ಮುಂದೆ ಒಂದು ಫಂಕ್ಷನ್ ಇದೆ, ಅವು ಎರಡು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೇರೆ ಬೇರೆ ಬರ್ತಾ ಇದಾವೆ ಅಂತ, ಹೌದಾ? ಹಾಗಾದ್ರೆ ಡಿಸ್ಕಂಟಿನ್ಯೂಯಸ್ ಆಗಿದಾವೆ ಎಲ್ಲಿ ಅಂತ ಕಂಡುಹಿಡಿಯಿರಿ. ಓಕೆ, ಈಗ ನೋಡಿ ಸೊಲ್ಯೂಷನ್ ಹೇಗೆ ಸಾಲ್ವ್ ಮಾಡಬೇಕು. ಲೆಟ್ ದಿ ಫಂಕ್ಷನ್ f of x is equal to, ಸಿಂಪಲ್ ಬರ್ತಾ ಹೋಗಿ, ಏನೇನು ಇಲ್ಲ, ಬಹಳಷ್ಟು ಇಲ್ಲ, 2x plus 3 one function, if x is less than or equal to 2, 2x minus 3 if x is greater than 2, ಸರಿನಾ? at x is equal to 2 ಅಂತ ಮಾಡೋದು, ಹೌದಾ? ಫಸ್ಟ್ ಇಲ್ಲಿ ಇದೆ ತಾನೆ, x is equal to 2, x is equal to 2 ಅಂತ ಫಂಕ್ಷನ್ ಇದನ್ನ ತಗೋಬೇಕು, ಇದನ್ನ ತಗೋಬೇಕು, ಯಾವ ತಗೋಬೇಕು? ಬೇರೆ ತಗೋಬೇಕು. ಯಾಕಂದ್ರೆ x ಅನ್ನೋದು ಈಕ್ವಲ್ ಟು 2 ಆದಾಗ ಫಂಕ್ಷನ್ f of x equal to 2x plus 3 ಆಗಿದೆ ಅಂತ, ಹೌದಾ? ಸೊ is function is f of x is equal to, so 2x plus 3 ಅಂತ ತಗೊಂಡು,
So f of 2 is equal to 2 into 2 plus 3. 2 into 2 is 4 plus 3 equal to ಎಷ್ಟಾಯ್ತಪ್ಪ 7. f of 2 ಅನ್ನೋದು ಎಷ್ಟಾಯ್ತು equal to 7. ಅರ್ಥ ಆಯ್ತಾ ಈಗ? ಸೊ ನೆಕ್ಸ್ಟ್ ಒನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬರ್ತದೆ ಹಾಗಾದ್ರೆ? ಲಿಮಿಟ್ x tends to 2 minus of the function ಯಾವುದು ಬರ್ತದೆ ಹಾಗಾದ್ರೆ? 2x is limit x tends to 2 minus ಅಂದ್ರೆ 2 ಗಿಂತ ಕಡಿಮೆ ಇರೋದು ಯಾವುದು ಫಂಕ್ಷನ್? 2x plus 3. 2x plus 3. So equal to limit x tends to 0 of 2 into ಏನಂತ ಬರಬೇಕು ಅಂತ ಹೇಳಿದೆ? 2 minus 2 plus 2 minus h plus 3 ಸರಿನಾ? equal limit h tends to 0 of 2 into 2 4 so minus 2h plus 3 so h tends to 0 so 4 0 plus 3 equal to ಎಷ್ಟಾಯ್ತು? is 7. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟಾಯ್ತು ಹಾಗಾದ್ರೆ? so 7 ಆಯ್ತು. ನೆಕ್ಸ್ಟ್ ಒನ್ is ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ತಗೊಂಡ್ರೆ. so right hand limit is equal to RHL is equal to limit x tends to 2 plus of the function. 2 plus ಅಂದ್ರೆ ಯಾವ ಬರ್ತದೆ ಹಾಗಾದ್ರೆ? 2x minus 3 ಆಗಿ 2x minus 3 equal to limit h tends to 0 of 2 into so is a 2 plus ಅಲ್ವಾ? 2 plus ಅಂದ್ರೆ 2 plus h minus 3 equal to limit h tends to 0 of 2 into 2 is 4 so plus 2 into h is 2a minus 3 equal to h tends to 0 ಇದು 0 so 4 minus 3 4 minus 3 ಅಂದ್ರೆ 1 so left hand limit is not equal to right hand limit. ಇಲ್ಲಿ ಗೊತ್ತಾಯ್ತು ಈಗಾಗಲೇ ಯಾವ್ದು ಏನಾಯ್ತು ಹಾಗಾದ್ರೆ is a discontinuous. Discontinuous ಎಲ್ಲಾಯ್ತು discontinuous ಅಂತ? discontinuous ಅನ್ನೋದಕ್ಕೆ ನಾವು ಪ್ರೂವ್ ಮಾಡಿದ್ವಿ. ಈಗ discontinuous ಎಲ್ಲಾಯ್ತು ಹಾಗಾದ್ರೆ ಅದನ್ನೇ ಬರೀತಾ ಹೋಗ್ಬೇಕು. ಇಲ್ಲಿ ಪಾಯಿಂಟ್ಸ್ ಅಂತ ಕೇಳಿದಂತೆ the function is discontinuous at x is equal to ಇಷ್ಟು ಬರ್ತದೆ. ಗೊತ್ತಾಯ್ತಾ? ನಿಮಗೆ ಮಾರ್ಕ್ಸ್ ಹೇಗೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು. ಲೆಫ್ಟ್ ಹ್ಯಾಂಡ್ ಲಿಮಿಟ್ is not equal to right hand limit ಅಂತ ಬರೆದ್ರಿ. So therefore the function is discontinuous at x is equal to 2 ಆಯ್ತಾ? ಈ ತರ ನೀವು ಮಾರ್ಕ್ಸ್ ಅನ್ನ ನಾನೇ ಸ್ವಇಚ್ಛೆಯಿಂದ ವ್ಯಾಲ್ಯೂಷನ್ ಮಾಡ್ಕೊಳ್ತಾ ಹೋಗ್ಬೋದು. ನನ್ನ ಮೇಲೆ ಮಾರ್ಕ್ಸ್ ಕಟ್ ಆಗಿದ್ದಾವೆ ಅನ್ನೋದನ್ನ ನಾನೇ ಇಲ್ಲೇ ಹೇಳ್ಬೋದು. ಗೊತ್ತಾಯ್ತಾ? ಬೇರೆ ಕಂಟಿನ್ಯೂಸ್ at x is equal to a ಆಗೋಯ್ತು ಅಂದ್ರೆ so is satisfying the 3 conditions. 3 ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಮಾಡಿದ್ರೆ ಅಂತದ್ದು ಏನಂತ ಕರಿತೀವಿ ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ. ಸೊ ದಟ್ ಒನ್ ಈಸ್ ಎ ಗ್ರಾಫಿಕಲ್ representations is the x-axis and the y-axis. That one is a coordinate system. So in a coordinate system is f of x being one function. F of x being one function. So y is equal to f of x ಅಂತ ಹೇಳ್ತೀವಿ. Y is equal to f of x being. So that one is a continuous ಆಗಿರಬೇಕು ಅಂದ್ರೆ so is a no breakable at any point. No breakable. So that one is not breakable. Is a breakable ಆಗಿರಬಾರ್ದು. ಯಾವಾಗಲೂ ಬ್ರೇಕ್ ಆಗಿರಬಾರ್ದು. So ಹಿಂಗೇನಾದ್ರು ಬ್ರೇಕ್ ಆಗಿತ್ತು ಅಂದ್ರೆ that one is called a discontinuous ಅಂತ ಕರೀತೀವಿ. So ಹಾಗಾದ್ರೆ x is equal to a to x is equal to b ಒಳಗೆ so that one is a continuous function ಅಂತ ಕರೀತೀವಿ. So at that point ಈ ಪಾಯಿಂಟ್ ಒಳಗೆ
ಸೊ x is equal to a ಅಂತ ಕರೀತೀವಿ. x is equal to a ಅಂತ ಕರೀತೀವಿ. So that one is a function is a continuous. No, that one is not a continuous. Not a continuous means is a discontinuous. Discontinuous ಅನ್ನೋದನ್ನ ನಾನ್ ಕಂಟಿನ್ಯೂಸ್ ಅಂತ ಕರೀತಾ ಹೋಗ್ತೀವಿ. So ಈ ಫಂಕ್ಷನ್ ಇದೆ. ಈ ಫಂಕ್ಷನ್ y is equal to f of x. That the y is equal to f of x be a function is continuous at anywhere point. ಯಾವುದೇ ಒಂದು ಪಾಯಿಂಟ್ ಒಳಗೆ ತಗೊಂಡ್ರೆ so x is equal to a ಅನ್ನೋ ಪಾಯಿಂಟ್ ಒಳಗೆ ತಗೊಂಡ್ರೆ so that one is a break ಆಯ್ತು. ಬ್ರೇಕ್ ಆಯ್ತು ಅಂದ್ರೆ that one is a non continuous function. is a continuous function ಅನ್ನಬೇಕು ಅಂದ್ರೆ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕು. it is satisfies the three conditions. ಮೂರು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಯಾವ ಕಂಡೀಷನ್ಸ್? ಫಸ್ಟ್ ಒನ್ ಏನಾಗಿರಬೇಕು ಅಂದ್ರೆ ಎಷ್ಟಾಯ್ತಾ ನೆನಪಿಟ್ಕೋಬೇಕು. f of x is exist ಆಗಿರಬೇಕು. ಏನಾಗಿರಬೇಕು? ಫಸ್ಟ್ f of x is equal to f of x is exist. ಎಲ್ಲಿ? at x is equal to a ಒಳಗೆ. at x is equal to a ಒಳಗೆ ಅಥವಾ c ಒಳಗೆ ಯಾವುದಾದರೂ ಇಟ್ಕೊಳ್ಳಿ. x is equal to a ಒಳಗೆ exist ಆಗಿರಬೇಕು. first one condition. second one condition is limit x tends to a minus of the f of x is equal to limit x tends to a plus of the f of x. ಇವೆರಡು ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ these two are equal ಆಗಿರಬೇಕು. ಯಾವುದು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ x tends to a minus of the f of x equal to limit x tends to a plus of the f of x is a left hand limit is equivalent to right hand limit. So ಇವೆರಡು equal ಆಗಿದೆ. Next one is third one is the condition is so limit x tends to a of the function f of x is equal to f of a ಆಗಿದ್ರೆ so these two are equal ಆಗಿದ್ರೆ that one is called a continuous functions ಅಂತ ಕರೀತೀವಿ. So let the function is y is equal to f of x ಅಥವಾ f of x be real function. ಒಂದು real function ಇದೆ. ಈ real function is a continuous ಅನ್ನಬೇಕು ಅಂದ್ರೆ it is a continuous at x is equal to a ಅನ್ನಬೇಕು ಅಂದ್ರೆ it is satisfies the three conditions. ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕು. ನೀವು ಕಂಟಿನ್ಯೂಸ್ ಅಂತ ಕೇಳಿದ್ರೆ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಆಗಿರವೆ ಅಂತಂದ್ರೆ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಹಾಗಾದ್ರೆ ಸೊ ಫಸ್ಟ್ ಒನ್ ಇಸ್ ಯಾವುದು? f of x ಅನ್ನೋದು ಎಕ್ಸಿಸ್ಟ್ ಆಗಬೇಕು. ಯಾವಾಗ? at x is equal to a ಅನ್ನೋದನ್ನ ವ್ಯಾಲ್ಯೂ ಹಾಕಿದ್ರೆ a ನ x ವ್ಯಾಲ್ಯೂಸ್ ಅನ್ನ a ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ is ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಯಾವ್ದಾದ್ರು ವ್ಯಾಲ್ಯೂ ಬರ್ಬೋದು. 0 ಬರ್ಬೋದು, -1 ಬರ್ಬೋದು, 5 ಬರ್ಬೋದು, 3 ಬರ್ಬೋದು, 100 ಬರ್ಬೋದು, ಎನಿ ಒನ್ ವ್ಯಾಲ್ಯೂಸ್. ಯಾವುದೇ ಒಂದು ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಬಂತು ಅಂದ್ರೆ this ಎಕ್ಸಿಸ್ಟ್ ಆಗಿದೆ ಅಂತ ಒಂದೇ ಕಂಡೀಷನ್. ಎರಡನೇ ಕಂಡೀಷನ್ ಲಿಮಿಟ್ x tends to so left hand limit and right hand limit ಗೊತ್ತಿದೆಯಲ್ಲ x is equal to a so x is tends to a of the left hand limit. ಹೌದಾ? ಲೆಫ್ಟ್ ಸೈಡ್ ಇಂದ ಬಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ x is tends to a plus ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ನಿಂದ ಹೋದ್ರೆ ಸೊ ಇವೆರಡು ಎಕ್ಸಿಸ್ಟ್ ಆಗು ಅಂದ್ರೆ ಈಕ್ವಲ್ ಆಗು ಅಂದ್ರೆ ಸೇಮ್ ವ್ಯಾಲ್ಯೂಸ್ ಬಂದ್ರೆ LHL is equal to RHL ಅಂತ ತಿಳ್ಕೊಳ್ತೀವಿ. ಓಕೆನಾ? So that one is the left hand limit and right hand limit both are equal. So that one is the second one condition. Third one condition ಏನು? ಇವು ಎರಡು ಈಕ್ವಲ್ ಬಂದಿರ್ತಾವೆ ತಾನೆ. ಹೌದಾ? ಲಿಮಿಟ್ x tends to a ಅಂತ ಅರ್ಥ. ಹೌದಾ? ಲಿಮಿಟ್ x tends to a ಅಂತ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದ್ರೂ ಇರಬಹುದು, ರೈಟ್ ಹ್ಯಾಂಡ್ ಲಿಮಿಟ್ ಆದ್ರೂ ಇರಬಹುದು. ಎರಡು ಏನಾಗಿರಬೇಕು? ಸೇಮ್ ಇತ್ತು ಈಕ್ವಲ್ ಟು ಇಲ್ಲಿ ಎಕ್ಸಿಸ್ಟ್ ಆಗಿರ್ತದಲ್ಲ f of a ಅಂತ ಇಲ್ಲಿ ಇರುತ್ತಾನೆ. ಹೌದಾ? ಇದು ಈಕ್ವಲ್
A condition. ಇವು ಮೂರು ಈಕ್ವಲ್ ಇದ್ರೆ so that one is called a continuous ಅಂತ ಕರೀತಾರೆ. any one condition is fail, ಯಾವುದೇ ಒಂದು ಕಂಡೀಷನ್ ಫೇಲ್ ಆಗಿದ್ರೆ ಅಂದ್ರೆ ರಾಂಗ್ ಬಂತು ಅಂದ್ರೆ ಎಕ್ಸಿಸ್ಟ್ ಆಗಲಿಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇರೆ ಬಂದು ರೈಟ್ ಹ್ಯಾಂಡ್ ಲಿಮಿಟ್ ಬೇರೆ ಬಂದ್ರೆ ಹೌದಾ, ಇವೆರಡು ಈಕ್ವಲ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇವೆರಡು ಈಕ್ವಲ್ ಆಗಲಿಲ್ಲ ಅಂದ್ರೆ ಇವೆರಡು ಈಕ್ವಲ್ ಬಂತು, ಇದು ಮಾತ್ರ ಬೇರೆ ಬಂತು ಹೌದಾ, ಇದು 0 ಬಂತು ಇದು 1 ಅಂತ ಬಂತು ಅಂದ್ರೆ ಅವಾಗ ಏನಾಯ್ತು 0 = 1 ಅಂತ ಬರೀತೀರಾ ಅಂತೀರಾ ಅನ್ನಕ್ಕಾಗಲ್ಲ. ಹಂಗಾದ್ರೆ ಇದು ಏನಾಯ್ತು ಅಂದ್ರೆ ಫೇಲ್ ಆಯ್ತು. ಇದು ಫೇಲ್ ಆದ ತಕ್ಷಣ ಏನಾಯ್ತು ಅರ್ಥ ಕಂಟಿನ್ಯೂಸ್ ಅಂತೀವಿ, ಅವಾಗ ಏನಂತೀವಿ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರೀತೀವಿ. ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಮೂರು ಕಂಡೀಷನ್ಸ್ ನೆನಪಿಟ್ಕೋಬೇಕು. ಒಂದು f of x is x is 1 ಹೌದಾ, f of x is x is 1. next one is limit x tends to a minus of the f of x equal to limit x tends to a plus of the f of x. ಎರಡು ಈಕ್ವಲ್ ಆಗಿದೆ. next one ಏನು ಕಂಡೀಷನ್, ಸೊ ಲಿಮಿಟ್ x tends to a, x tends to a ಅಂದ್ರೆ a minus ಆದ್ರೂ ಇರಬಹುದು a plus ಆದ್ರೂ ಇರಬಹುದು, ಅದು ಒಂದು ಎಕ್ಸಿಸ್ಟ್ ವ್ಯಾಲ್ಯೂ ಬಂದಿರುತ್ತೆ. ಆ ವ್ಯಾಲ್ಯೂಸ್ ಯಾವ ಆಗಿರಬೇಕು ಈಕ್ವಲ್ f of x ಅನ್ನೋ ವ್ಯಾಲ್ಯೂಸ್ at x is equal to a ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಲ್ಲ ಅದು ವ್ಯಾಲ್ಯೂಸ್ ಈಕ್ವಲ್ ಆದವು ಅಂದ್ರೆ so that one is a continuous function ಅಂತ ಕರೀತಾರೆ. ಗೊತ್ತಾಯ್ತಾ? ನಿಮಗೆ ಮಾರ್ಕ್ಸ್ ಬರೋದು ಎಲ್ಲಿ, ನಾವು ಮಾರ್ಕ್ಸ್ ಹೆಂಗ್ ಕೊಡ್ತೀವಿ PU ವ್ಯಾಲ್ಯೂಷನ್ ಹೋದಾಗಿ ಅಂತಂದ್ರೆ ಇದನ್ನ ಮಾಡಿದ್ರೆ 1 ಮಾರ್ಕ್ಸ್ ಕೊಟ್ಟಿರ್ತೀವಿ, ಇದನ್ನ ಮಾಡಿದ್ರಿ ಅಂದ್ರೆ 2 ಮಾರ್ಕ್ಸ್ ಬರ್ತವೆ. ಸೊ ಇದನ್ನ ಈಕ್ವಲ್ ಅಂತ ಮಾಡಿದ್ರಿ ಅಂದ್ರೆ 1 ಮಾರ್ಕ್ಸ್ ಬರುತ್ತೆ. ನಿಮಗೆ 4 ಮಾರ್ಕ್ಸ್ ಇಲ್ಲೇ ಡಿವೈಡ್ ಮಾಡಿದ್ವಿ. ನಾವು ಏನು ನೋಡಕ್ ಹೋಗಲ್ಲ, ನೀವು ಬರ್ತಿರೋದು ಎಲ್ಲೆಲ್ಲಿ ಏನೇ ಬರ್ಕೊಂಡಿರ್ತಾರೆ ಗೊತ್ತಿರಲ್ಲ. ಆದ್ರೆ ನಾವು ಕಂಡೀಷನ್ಸ್ ಅನ್ನು ನೋಡೋ ಸ್ಟೆಪ್ ವೈಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಕಾಲ್ ಮಾಡಿ ಸರಿ. ಸೊ ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಾಡಿರೋದಕ್ಕೆ 1 ಮಾರ್ಕ್ಸ್, ರೈಟ್ ಹ್ಯಾಂಡ್ ಲಿಮಿಟ್ ಮಾಡಿರೋದಕ್ಕೆ 1 ಮಾರ್ಕ್ಸ್. ಅಂದ್ರೆ ಇವೆರಡಕ್ಕೂ ಏನೇನು ಬಂದು 2 ಮಾರ್ಕ್ಸ್ ಬಂದು, ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಎಕ್ಸಿಸ್ಟ್ ಆಗಿರೋದಕ್ಕೆ 1 ಮಾರ್ಕ್ಸ್. ಸೊ ಲಿಮಿಟ್ x tends to a of f of x equal to f of x ಅಂತ ಬರೆದಿರೋದಕ್ಕೆ 1 ಮಾರ್ಕ್ಸ್ ಅಂತ ಕೊಡ್ತೀವಿ. ಸೊ ಈ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದ್ರೆ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ. ಎಷ್ಟು ನೆನಪಿಟ್ಕೊಂಡ್ರೆ ಸಾಕು. ನೀವು ಏನು ಓದೋದು ಏನೇನು ಬೇಕಾಗಿದೆ, ಯಾವ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀವಿ ನೋಡಿ. ಈಗ ಕಂಟಿನ್ಯೂಸ್ ಫಂಕ್ಷನ್ ಮೇಲೆ ಒಂದೇ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ನೋಡೋಣ. ಯಾವ್ದು ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ ಈಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತ ಕೊಡ್ತಾರೆ ಆಯ್ತಾ. ಸೊ ನೋಡಿ ಇಲ್ಲಿ ಏನು ಹೇಳಿದಾನೆ, ಪ್ರೂವ್ ದಟ್ ದ ಫಂಕ್ಷನ್, ಒಂದು ಎಕ್ಸಾಂಪಲ್ f of x equal to 5x minus 3 is continuous at x is equal to 0 1. 4 ನಿಮಿಷ ಇರುತ್ತೆ ರೈಟ್. ಫಸ್ಟ್ ಫಂಕ್ಷನ್ ಸೊಲ್ಯೂಷನ್ ಅಂತ ತಗೋಬೇಕಪ್ಪ. ಸೊಲ್ಯೂಷನ್ ಅಂತ ತಗೊಂಡು ಫಂಕ್ಷನ್ ಫಸ್ಟ್ ಬರಬೇಕು, ಫಂಕ್ಷನ್ ಬರಬೇಕು. ಎಲ್ಲಕ್ಕೆ ಹೋಗಬಾರ್ದು ಒಂದೇ ಸಲಕ್ಕೆ. ಬರೆಯುವಂತ ಮೆಥಡ್ ಕಲಿಯಬೇಕು. ಎಕ್ಸಾಮ್ ಎಲ್ಲರೂ ಬರೀತಾರೆ, ಆದ್ರೆ ಎಷ್ಟು ಆಕ್ಯುರೇಟ್ ಆಗಿ ಬರೀತಾರೋ ಅವ್ರಿಗೆ ಮಾರ್ಕ್ಸ್ ಚೆನ್ನಾಗಿ ಬರ್ತದೆ. ಅವ್ರು ನೋಡೋದು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೀವು ಏನ್ ಬರ್ತಿದ್ದೀರಿ ಅಂತ ನೋಡೋದು. ಅಲ್ಲಿ ಬರೀಬಾರ್ದು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನ ಅಲ್ಲಿ ಬರೀಬಾರ್ದು. ನೋಡಿದ್ರೆ ನೀವು ಬರೀಬೇಕಾದ್ರೆ ನಾನು ನೋಡಿದೇ ಇಲ್ಲ ನೀನು. ಹೌದು, ಬರೆಯ ಮೆಥಡ್ ಕಲಿತ್ರೆ ಬನ್ನಿ. ಲಿಮಿಟ್ ಬತ್ತ ಎಲ್ಲರಿಗೂ
ಲೇ ಆರ್ ಎಚ್ ಎಲ್ ಅಂದ್ರೆ ಲಿಮಿಟ್ ಇರ್ಬೇಕು ಅನ್ನೋದೇ ಇಲ್ಲಿ ನೀನು ಲಿಮಿಟ್ ಅಂತ ಹೇಳಿದೆ ಲಿಮಿಟ್ ಹಾಕಿಲ್ಲ ನೀ ನೋಡಿ ನಾನು ಹಿಂಗೆ ಬರ್ದಿದ್ದೀನಿ ಒಂದೇ ಸರಿಗೆ ಲಿಮಿಟ್ ಅಪ್ಲೈ ಮಾಡ್ತೀಯ ಡೈರೆಕ್ಟ್ ಹೋಗ್ತೀಯ ಇಲ್ಲಿ ಎಕ್ಸ್ಟೆನ್ಸ್ ಟು 3 ಅಂತ ಹೇಳ್ತೀಯ 3 ನ ಸಬ್ಸ್ಟಿಟ್ಯೂಟ್ ಮಾಡಿದೀಯ 2 ಪ್ಲಸ್ ಅಂತ ಆಗಿದೆ ಫಂಕ್ಷನ್ ತರಬೇಕು ಆಮೇಲೆ ಎಕ್ಸ್ಟೆನ್ಸ್ ಟು 0 ಆಗಬೇಕು ಗೊತ್ತಾಯ್ತಾ ಒಂದೇ ಸರ್ಕಲ್ ಲಿಮಿಟ್ ಅಪ್ಲೈ ಮಾಡಬೇಕು ಅದನ್ನ 2 ಇಂಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ 2 ಪ್ಲಸ್ h ಮೈನಸ್ 3 ಫಸ್ಟ್ ಏನು ಓದಿಲ್ಲ ಇದನ್ನ ಲಿಮಿಟ್ x tends to 2 plus 3 plus 3 plus of the function yav 2x square minus 1 correct ಆತರ ಮಾಡ್ತಾ ಹೋಗ್ಬೇಕು ಹಂಗಾದ್ರೆ ಮಾತ್ರ ಮಾರ್ಕ್ಸ್ ಓದಿಲ್ಲ ನೀವು ಹೆಂಗ್ ಬೇಕು ಅಂತ ಬರೆದ್ರೆ ಹೋಗುತ್ತೆ ಮಾರ್ಕ್ಸ್ ಹೆಚ್ಚಾಕು ಡೈರೆಕ್ಟ್ ಆಗಿ 3 ಎಲ್ಲ 0 ಆಗಬೇಕು h tends to 0 ಮಾಡ್ಕೊಂತೀಯ h tends to 0 ಮಾಡ್ಕೊಂತೀಯ ಈಗ 3 ಅನ್ನು ಅಲ್ಲಿ ಹೋಯ್ತೀಯ 3 plus h 3 ಯಾಕಂದ್ರೆ ಹಂಗಾದ್ರೆ ನಾವು ಫಂಕ್ಷನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಲಿಮಿಟ್ ಅಂತ ಬಂದಾಗ ಲಿಮಿಟ್ ಅಪ್ಲೈ ಮಾಡಬೇಕು ನೀನು ಹೆಂಗ್ ಬೇಕಂತ ಬರೆದು ಕೊಡಲ್ಲ ಮಾರ್ಕ್ಸ್ 3 plus h h whole square minus 1 ಹಂಗೆ ಈಗ h tends to 0 ಮಾಡ್ತೀಯ ತೆಗಿಯ ಲಿಮಿಟ್ ಹಾಕಿಬೇಡ ಡೈರೆಕ್ಟ್ ಹೋಗು ಈಗ 2 3 plus 0 whole square minus 1 ಎಷ್ಟಾಯ್ತು 2 into 3 square ಎಷ್ಟು 9 ಆಮೇಲೆ ಡೈರೆಕ್ಟ್ ಬರ್ತಲ್ಲೋ ಎಲ್ಲಿ ಡೈರೆಕ್ಟ್ ಬರಬೇಕು ಅಲ್ಲಿ ಬರೆಯೋದು 9 minus 1 equal to 18 minus 1 70 ಆ ಥರ ಯಾರೇ ಬಂದು ನೋಡಿದ್ರು ಅವ್ನು ಇರಬೇಕು ರೈಟ್ ಹ್ಯಾಂಡ್ ಲಿಮಿಟ್ ಹಾಕಿ ನೀವು ಅದೇ ತರ ಮಾಡ್ತಾ ಇದ್ರೆ ಹಿಂಗೆ ಸುಮ್ ಡೈರೆಕ್ಟ್ ಆಗಿ ಲಿಮಿಟ್ ಎಕ್ಸೆಸ್ ಮಾಡಿಬಿಡ್ರಿ ಫಸ್ಟ್ ಕಂಡೀಷನ್ಸ್ ಮಾಡ್ತೀನಲ್ಲ ಆ ಥರ ಮಾಡಿದ್ರಿ ಇದೇನು ಲ್ಯಾಂಡ್ ಆನ್ಸರ್ ತಗೊಂಡಿದ್ದೀಯಾ ಯಾರು ಕೊಡ್ತೀಯಾ ಯಾರು ನೋಡಬೇಕು ಇದು ಏನು ಇದು ಯಾರು ಏನು ಎತ್ತ ಏನು ಗೊತ್ತಿಲ್ಲ ನೋಡ ಎಷ್ಟು ಬರ್ಬೋದು ನಿನ್ನ ಮಾರ್ಕ್ಸು 2 ಮಾರ್ಕ್ಸ್ ಕೊಡ್ಬೋದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದೆ ರೈಟ್ ಹ್ಯಾಂಡ್ ಲಿಮಿಟ್ ಇದೆ ಅಷ್ಟೇ ಇನ್ನೇನಿಲ್ಲ ಎಕ್ಸಿಸ್ಟ್ ಆಗಿರೋ ನಮ್ಮ ಇಷ್ಟ ಕೇಳಿದ್ನೇನು ಫಸ್ಟ್ನೇದು ವ್ಯಾಲ್ಯೂ ಎಕ್ಸಿಸ್ಟ್ ಆಗಂತೂ ಬರಿಬೇಕು ಎಫ್ ಕ್ಯಾಪಿಟಲ್ ಸ್ಮಾಲ್ ಎಫ್ ಏನೇನೋ ಬರೋದು ಕೊಡಲ್ಲ ಹುಡುಗ ಬರೀ ಕಂಡೀಷನ್ಸ್ ಬರೀ 2 ಮಾರ್ಕ್ಸ್ ಸಿಕ್ಕಿದ್ದಾನೆ ಕಂಟಿನ್ಯೂಸ್ ಈಕ್ವಲ್ ಟು 17 ಏನು 17 ಆರ್ಟ್ is equal to ಆರ್ಟ್ ಅಷ್ಟೇ ಬರೋದಿಲ್ಲ all the marks by ಇಲ್ಲಿ ಬರೆದ್ರಲ್ಲ ನಾನು ಹೇಳ್ತೇನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೆದಿರೋದಕ್ಕೆ 1 ಮಾರ್ಕ್ಸು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಬರೆದಿರೋದಕ್ಕೆ 1 ಮಾರ್ಕ್ಸು ಫಂಕ್ಷನ್ ಎಕ್ಸಿಸ್ಟ್ ಆಗಿರೋದಿಲ್ಲ ಇದೆ ಎಕ್ಸಿಸ್ಟ್ ಆಗಿರೋದಿಲ್ಲ ಎಲ್ಲಿ ಇಲ್ಲ ಅವು ಫಂಕ್ಷನ್ ಬರ್ಕೊಂಡಿರೋದು ಇನ್ನೂ ಒಂದು ಬರ್ಕೋಬೇಕು ನೀವು ಬರ್ಕೊಂಡ್ರೆ 3 ಮಾರ್ಕ್ಸ್ ಬರ್ತಾವ ಅಲ್ಲಿಗೆ 3 ಮಾರ್ಕ್ಸ್ ಬಂದಿದ್ರೆ ಇಲ್ಲಿ ಬರ್ದಿರಲ್ಲ ಇದಕ್ಕೆ 1 ಮಾರ್ಕ್ಸ್ ಗೊತ್ತಾಯ್ತಾ
at x is equal to 3, the function is f of x equal to ಏನು ಕೊಟ್ಟಿದ್ದಾರೆ 2x square minus 1. So therefore at x is equal to 3 f of 3 equal to 2 into 3 whole square minus 1 equal to 2 into 3 square 9 minus 1 18 minus 1 17. So 17 1 marks monthly. ಇದು ಬಿಟ್ಟರೆ ಹೋಯ್ತು. ಗೊತ್ತಾಯ್ತಾ? ನಾಳೆ ಯಾರು ಬರಲ್ಲ ನಿಮಗೆ, ಅವಾಗ ಓದ್ಕೋಬೇಕು ನೀನು, ಇನ್ನೊಂದು ಮಾರ್ಕ್ಸ್ ಬರಲಿಲ್ಲಪ್ಪ ಅಂತ. ಸೊ ಆಮೇಲೆ ಲಿಮಿಟ್ x tends to 3 ಅಲ್ವಾ, 3 ಆಫ್ ದಿ ಫಂಕ್ಷನ್ f of x f of 3 equal to 17. ಇಷ್ಟು ಬರೀಬೇಕು. PU2 ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ ನಿಮಗೆ, ಅದು ನೋಡಿಲ್ಲ ನೀವು? ನೋಡಿಲ್ಲ? ಸುಮ್ಮನೆ ಇವೇನೋ ಬಾಯಿ ಮುಂದೆಲ್ಲ ಬರ್ಕೊಂತ ಹೋದ್ರೆ ನನಗೆ ಅರ್ಥ ಆಯ್ತು. ಹೌದು ಗೊತ್ತಾಯ್ತು, 17 ಬರ್ತದೆ. ಆದರೆ ಸ್ಕೀಮ್ನೇ ನೋಡಿದ್ರೆ ಇರಲ್ಲ ನಿಮ್ಮ ಮಾರ್ಕ್ಸ್. ಸೊ ಹಂಗಾಗುತ್ತೆ ನೋಡಿ. ನೆಕ್ಸ್ಟ್ ಒನ್ ಇದೇ ಟೈಪ್ ಪ್ರಾಬ್ಲಮ್ಸ್ ಎಲ್ಲ ನೀವು ಮನೆ ಮಾಡಿದ್ರೆ. ನೆಕ್ಸ್ಟ್ ಒನ್ ದಿ ವ್ಯಾಲ್ಯೂ ಆಫ್ ದಿ ಕೆ ಅನ್ನೋದ್ರ ಮೇಲೆ ಬರ್ತಕ್ಕಂಥ ಫಂಕ್ಷನ್ಸು, ಅದು ಬಹಳ ಇಂಪಾರ್ಟೆಂಟ್. ನಿಮಗೆ 4 ಮಾರ್ಕ್ಸ್ಗೆ ಕಂಪಲ್ಸರಿ ಕೊಡ್ತಕ್ಕಂಥ ಪ್ರಾಬ್ಲಮ್ಸ್. ಆಯ್ತಾ? ನಾನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಗೊತ್ತಿರುತ್ತೆ, ಅರ್ಥ ಆಗಿರುತ್ತೆ, ನೀನೇನು ಬರ್ತಿದ್ದೀಯ ಅಂತ ಗೊತ್ತಿರುತ್ತೆ. ಆದರೆ ಸ್ಕೀಮ್ನ ನೋಡಿದ್ರೆ ಪಾಯಿಂಟ್ಸ್ ಇರಲ್ಲ. ಆ ಥರ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ವ್ಯಾಲ್ಯೂ ಆಫ್ ಕೆ if the function is continuous. ನೋಡಿ, ಇದು ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿ ಹಾಗೆ ಕೊಟ್ಟಿದ್ದು ಡಿಸ್ಕಂಟಿನ್ಯೂಸ್ ಅಂತ ಕೊಟ್ಟಿದೆ. ಎರಡನೇ ಪ್ರಾಬ್ಲಮ್ ಮಾಡಿಸಿದ್ದಲ್ಲ. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರಾಬ್ಲಮ್ f of x equal to ಬಹಳಷ್ಟು ಸರಿ ಕೇಳ್ತಕ್ಕಂಥದ್ದು k cos x divided by pi minus 2x. If x is not equal to pi by 3 at x is equal to, if x is equal to pi by at x is equal to pi by 2 ಒಳಗೆ ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿ ಇದನ್ನ ಬಹಳಷ್ಟು ಸರಿ ಕೇಳತಕ್ಕಂಥದ್ದು 4 ಮಾರ್ಕ್ಸ್ ಜಾಸ್ತಿ ಕೇಳತಕ್ಕಂಥ ಕ್ವೆಶ್ಚನ್ಸ್ ಇವೆ. ಸರಿನಾ? ನಿಮಗೆ ಈ ತರ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಫಸ್ಟ್ ಬರಿಬೇಕಾಗಿರೋದು ನೋಡಿ, ಮಾರ್ಕ್ಸ್ ಬರಬೇಕು ಅಂತಂದ್ರೆ ಎಷ್ಟು ಈಸಿ ಬರಿತಾ ಹೋಗ್ಬೇಕು. ಲೆಟ್ ದ ಫಂಕ್ಷನ್ f of x equal to ಇದನ್ನೇ k cos x divided by pi minus 2x. if x is not equal to pi by 3, x equal to pi by, ಅವನು ಏನು ಹೇಳ್ತಾನೆ, ಇಸ್ ಅ ಕಂಟಿನ್ಯೂಯಸ್ ಅಂತ ಹೇಳ್ತಾನೆ. ಎಲ್ಲಿ? at x is equal to pi by 2 ಒಳಗೆ. ಫಸ್ಟ್ ಒನ್ ಕಂಡೀಷನ್ ನಾನು ಹೇಳಿದ್ನಲ್ಲ, x is equal to pi by 2. x is equal to pi by 2 ಅನ್ನೋದು ಇದೇ ಒಂದು ಮಾರ್ಕ್ಸ್ ಗೆ ಇರೋದು. ಅದಾಯ್ತಾ? ಇದನ್ನೇ ಬಿಡ್ತಿದ್ದಾನೆ f pi by 2 ತಗೊಂತೀನಿ. pi by 2 ತಗೊಂತೀನಿ ಅಂದ್ರೆ ಇದನ್ನು ತಗೋಬೇಕು, ಇದನ್ನು ತಗೋಬೇಕು. ಯಾವ ತಗೋಬೇಕಿದ್ರೆ ಫಸ್ಟ್ ಒನ್ ತಗೋಬೇಕಾ, ಸೆಕೆಂಡ್ ಒನ್ ತಗೋಬೇಕು? ಸೆಕೆಂಡ್ ಒನ್. ಯಾಕೆ ಹೇಳಿ? x is equal to pi by 2 ಒಳಗೆ ಈ ಫಂಕ್ಷನ್ ಎಷ್ಟಿದೆ? ಫಂಕ್ಷನ್ x is equal to pi by 2 ಹಾಕಿದ್ರೆ ಫಂಕ್ಷನ್ ಏನು ವ್ಯಾಲ್ಯೂ? equal to 3. ಇದು ಒಂದೇ ಕಂಡೀಷನ್. ಇದಕ್ಕೆ 1 ಮಾರ್ಕ್ಸ್. ಇದು ಬರೀದಲೇ ನೀವು ಡೈರೆಕ್ಟ್ ಆಗಿ ಎಲ್ಲ ಚೀಲ ಹೋಗ್ತೀರಿ, ಆಗ ಚೀಲ ಹೋಗ್ತೀರಿ, ಹಂಗ ಹೋಗ್ಬಾರ್ದು. ಡೈರೆಕ್ಟ್ ಆಗಿ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೊತ್ತಿದೆ, ರೈಟ್ ಹ್ಯಾಂಡ್ ಲಿಮಿಟ್ ಗೊತ್ತಿದೆ, ಬರೆಯುವಂತ ವೇ ಸರಿಯಾಗಿಲ್ಲ. ಲಿಮಿಟ್ x tends to pi by 2 ಮೈನಸ್ ಮೈನಸ್ ಅಂದ ತಕ್ಷಣ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಯಾವ ಫಂಕ್ಷನ್ ಬರಬೇಕು? ಇದೇ ಒಂದು ಫಂಕ್ಷನ್ k into cos x divided by pi minus 2x. ಸರಿನಾ? ಇಲ್ಲಿ ಸೊ ಲಿಮಿಟ್ x tends to pi by 2 minus
ಡಿವೈಡೆಡ್ ಬೈ 2 ಅನ್ನು ಕಾಮನ್ ತೆಗಿತೀನಿ. 2 ಕಾಮನ್ ತೆಗೆದ್ರೆ 5/2 ಮೈನಸ್ x ಆಗಿದೆ. ಹೌದಾ? 2 get cancel 5 2 into x 2x. ಸರಿನಾ? ಇಲ್ಲಿ ನೋಡಿ ಇದು ಕಾನ್ಸ್ಟೆಂಟ್ ಯಾವ್ದಾಯ್ತು? ಇದು k/2 ಅನ್ನು ಕಾಮನ್ ತೆಗಿತೀನಿ. ಹೌದಾ? into limit x tends to 5/2 minus of the function cos x divided by 5/2 minus x. cos x ಅನ್ನ ಇನ್ನೊಂದು ರೀತಿ ಬರೆಯುತ್ತಾ ಹೋಗ್ಬೋದು. ಹೇಗೆ? k/2 into limit x tends to 5/2 of so sin of the 5/2 minus x 90 minus x ಅಂತಂದ್ರೆ cos x divided by 5/2 minus x. then first year maybe ಹೇಳ್ಕೊಟ್ಟೆ limit x tends to a of the so sin theta divided by theta ಇತ್ತು ಅಂದ್ರೆ equal to ಏನಂತ ಬರೀತೀನಿ 1 ಅಂತ ಬರೀತೀನಿ. ಇದು 1. so 1 into k/2 ಅಂದ್ರೆ equal to k/2. ಸರಿನಾ? ಯಾವುದು? ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹೌದಾ? ನೆಕ್ಸ್ಟ್ ಸೇಮ್ಲಿ is RHL. ಇಲ್ಲಿ ನೋಡಿ ಬರೆಯೋದು ಬೇಕಾಗಿಲ್ಲ ಯಾಕಂದ್ರೆ ರೈಟ್ ಸೇಮ್ ಇದೆ ಅಲ್ವಾ? so RHL is equal to limit x tends to 5/2 plus of the function f of x equal to direct ಆಗಿ ಬರೆದಿ equal to k/2. ಇದಕ್ಕೂ ಅಲ್ವಾ? so ಈಗ left hand limit is equivalent to right hand limit. ಎರಡು ಈಕ್ವಲ್ ಆಗಿದೆ. so therefore last one condition no limit x tends to 5/2 of the function f of x is equivalent to so f of 5/2 equal to f of 5/2 ಎಷ್ಟು? 3. ಹೌದಾ? ಲಿಮಿಟ್ x tends to 5/2 ಎಷ್ಟು? right hand limit and left hand limit is equal to ಎಷ್ಟು? k/2 equal to ಎಷ್ಟು? 3. so 2 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು? k equal to 6. ಇಲ್ಲಿಗೆ ನಿಮಗೆ 1 ಮಾರ್ಕ್ಸ್. ಇದಕ್ಕೆ 1 1 2 ಮಾರ್ಕ್ಸ್. ನೆಕ್ಸ್ಟ್ ಇದಕ್ಕೆ 1 ಮಾರ್ಕ್ಸ್. ಎಷ್ಟು ಬಂದಿದೆ? ಮಾರ್ಕ್ಸ್ 4 ಮಾರ್ಕ್ಸ್. ನೀವು ಎಲ್ಲಾದ್ರೂ ಒಂದನ್ನು ಬಿಟ್ಟು ಹೋಯ್ತು ಆಯ್ತಾ? ನೀವು ಇಂಡಿಪೆಂಡೆಂಟ್ ಬರೆಯಂಗಿಲ್ಲ, ಡೈರೆಕ್ಟ್ ಆಗಿ ಈಕ್ವಲ್ ಆಗಿ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಬರೀತಾ ಹೋಗ್ಬೇಕು. ಸೊ ಆ ಥರ ಬರೆದ್ರೆ ಮಾತ್ರ ಮಾರ್ಕ್ಸ್ ಬರೋದು. ಸೊ ಏನು ಮಾಡಿದ್ರೆ ಎಲ್ಲ ನಿಮಗೆ ಮಾಡಿದ್ರೆ ಆಲ್ಮೋಸ್ಟ್. ಹೌದಾ? ಸೊ ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡೋದು. ಮಾಡ್ಕೊಂತ ಹೋಗ್ತೀನಿ ಅಂತಾರಲ್ಲ, ನಾನು ಇಷ್ಟೇ ಬರ್ತದೆ ಅಂತ ಹೇಳ್ತಾರೆ ಅಂತಾರಲ್ಲ. ಸೊ ಹೆಂಗೆ ಹೇಳ್ತಾರೆ ಅಂದ್ರೆ ಈ ತರ ವ್ಯಾಲ್ಯೂಷನ್ ಮಾಡ್ತಾರೆ. ಓಕೆನಾ? ಸೊ ಅಂತ ಎಕ್ಸಾಂಪಲ್ಸ್ ಸಾಕಷ್ಟು ಇದಾವೆ. ಗೊತ್ತಾಯ್ತಾ? ಆಫ್ ದಿ ಡಿಸ್ಕಂಟಿನ್ಯೂಯಸ್ ಆಫ್ ದಿ ಫಂಕ್ಷನ್ ಅಂತ ಕೊಟ್ಟಿದೆ. ನೆಕ್ಸ್ಟ್ ಒನ್ ಕೊಟ್ಟಿದೆ ನೋಡಿ, examine type example. Examine the continuity of the function f of x is equal to 2x square minus 1 at x is equal to 3. ನೋಡಿ, ಫಸ್ಟ್ ಏನ್ ಮಾಡ್ತಾರೆ, ಇಸ್ ಎ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಿ at x is equal to 0, x is equal to -1, x is equal to 5 ಅಂತ ಕೊಟ್ಟ ಫಸ್ಟ್. ಎರಡನೇ ಏನು ಕೊಟ್ಟ, ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ ಮೂರನೇದ್ರಲ್ಲಿ ಏನು ಹೇಳ್ತಾರೆ, ಎಕ್ಸಾಮಿನ್ ಮಾಡಿ, ನೀವೇ ಒಂದು ಪರೀಕ್ಷೆ ಮಾಡಿ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಇದು ಒಂದು ಕಂಟಿನ್ಯೂಸ್ ಅಂತ ಫಂಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಹೌದು ಅಲ್ವೋ ಅನ್ನೋದರ ಫೈಂಡ್ ಔಟ್ ಮಾಡಿ. ಯಾವುದು? f of x is equal to 2x square minus 1 at x is equal to 3 ಅನ್ನೋದ್ರಲ್ಲಿ is a continuity ಆಗಿರುತ್ತೋ ಇಲ್ವೋ ಅಂತ ಮೂರು ಕಂಡೀಷನ್ಸ್ ಹೇಳಿದ್ನಲ್ಲ, ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿ ನೋಡೋದು ಯಾವ ಬೇಕು ಅಂತ ನೋಡೋದು. ಸೊ
here continuity and differential. So first one is the continuity. Continuity means let f of x be a real function